ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ. ಕೈ ನಾಯಕರ ಲಂಚ್ ಮೀಟಿಂಗ್ ರಹಸ್ಯ. ಮೂವರು ನಾಯಕರು 30 ನಿಮಿಷ ಮಾತುಕತೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ. ಕೈ ನಾಯಕರ ಲಂಚ್ ಮೀಟಿಂಗ್ ರಹಸ್ಯ. ಮೂವರು ನಾಯಕರು 30 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಲಂಚ್ ಮೀಟಿಂಗ್. ದೆಹಲಿಗೆ ವಾಪಸ್ ಹೊರಡೋ ಮುನ್ನ ಮಹತ್ವದ ಸಭೆ. ನಿನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧಿಸಿ ಹೋರಾಟದಲ್ಲಿ ಭಾಗಿಯಾಗಲು ಸುರ್ಜೇವಾಲಾ ಆಗಮಿಸಿದ್ರು. ದೆಹಲಿಗೆ ತೆರಳುವ ಮುನ್ನ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸಿದ್ದಾರೆ. ದೆಹಲಿ ಬುಲಾವ್ ಬಗ್ಗೆ ಕ್ಲಾರಿಟಿ ಕೇಳಿರೋ ಸಿಎಂ ಡಿಸಿಎಂ. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಕೂಡ ಜೊತೆಯಾಗಿ ದೆಹಲಿ ಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ ಎಂಬ ಒಂದು ವಿಚಾರ ಬಹಳ ಚರ್ಚೆಗೀಡಾಗಿತ್ತು. ಈಗ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಆಗಮಿಸಿದ ಸುರ್ಜೇವಾಲಾ ಅವರ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ 30 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧಿಸಿ ಹೋರಾಟ ನಡೆದಿತ್ತು. ಈ ಒಂದು ಹೋರಾಟದಲ್ಲೂ ಕೂಡ ಸುರ್ಜೇವಾಲಾ ಅವರು ಭಾಗಿಯಾಗಿದ್ರು. ಇನ್ನು ದೆಹಲಿಗೆ ಹೋಗುವ ಮೊದಲೇ ಈ ಒಂದು ಮಹತ್ವದ ಮೀಟಿಂಗ್ ನಡೆಸಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅದು ಕೂಡ 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ಏನೆಲ್ಲ ಚರ್ಚೆ ಮಾಡಿದ್ರು? ಮೇ 24ರಿಂದ 11 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲೂ ಕೆಲ ಬದಲಾವಣೆ ಸಾಧ್ಯತೆ. ವಿದೇಶಿ ಪ್ರವಾಸ ಮುಂದೂಡಿಕೆ ಆದ್ರೆ ದೆಹಲಿ ಬುಲಾವ್ ಫಿಕ್ಸ್. ದೆಹಲಿ ಬುಲಾವ್ ಬಗ್ಗೆ ಸುಳಿವು ನೀಡಿರುವ ಸುರ್ಜೇವಾಲಾ, ಸಿಎಂ ಡಿಸಿಎಂ ದೆಹಲಿ ಬುಲಾವ್ ಬಗ್ಗೆ ಹಿಂದೆ ಕ್ಲಾರಿಟಿ ನೀಡ್ತಾರಾ? ಡಿಕೆಶಿ ದೆಹಲಿಗೆ ತೆರಳಲು ಕ್ಲಾರಿಟಿ ಸಿಗುತ್ತಾ ಇವತ್ತು? ರಾಹುಲ್ ವಿದೇಶಿ ಪ್ರವಾಸ ಮುಂದೂಡಿ ರಾಜ್ಯ ನಾಯಕರಿಗೆ ಬುಲಾವ್ ಕೊಡ್ತಾರಾ? ಅಥವಾ ವಿದೇಶಿ ಪ್ರವಾಸ ಮುಗಿಸ್ಕೊಂಡು ಬಂದು ಸಿಎಂ ಡಿಸಿಎಂಗೆ ಬುಲಾವ್ ನೀಡ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕಿದೆ. ಯಾಕೆಂತಂದ್ರೆ ಮೇ 24ರಿಂದ 11 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಅವರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾದ್ರೂ ಒಂದು ವೇಳೆ ಒಂದು ವಿದೇಶ ಪ್ರವಾಸದಲ್ಲಿ ಕೆಲ ಬದಲಾವಣೆ ಏನಾದ್ರೂ ಆದ್ರೆ ಆಗ ಸಿಎಂ ಮತ್ತೆ ಡಿಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆಗಳಿದ್ದಾವೆ. ಅಥವಾ ಒಂದು ವೇಳೆ ಏನಾದರೂ ವಿದೇಶ ಪ್ರವಾಸ ಮಾಡೋದು ಫಿಕ್ಸ್ ಆದರೆ ಮೇ 24ರಿಂದ 11 ದಿನಗಳ ಕಾಲ ಏನು ವಿದೇಶ ಪ್ರವಾಸ ಇದೆ ಅದು ಮುಗಿದ ನಂತರವಷ್ಟೇ ಸಿಎಂ ಮತ್ತೆ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಬುಲಾವ್ ನೀಡುವ ಸಾಧ್ಯತೆಗಳಿದ್ದಾವೆ. ನೋಡಬೇಕಾಗತ್ತೆ. ಇನ್ನು ರಾಜ್ಯದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆಗಳಿದ್ದಾವೆ. ಈಗ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಬಳಿ ಹೋಗಿಯೇ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಈ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕಾಗುತ್ತೆ. ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ಜೊತೆಗೆ ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗತ್ತೆ, ಯಾರಿಗೆ ಮಣೆ ಹಾಕಬೇಕಾಗತ್ತೆ, ಆ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆಯೇ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನನ್ನ ನಾಯಕತ್ವದಲ್ಲೇ ಬೇಕಾದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ, ಈಗ ನಾಯಕತ್ವ ಬದಲಾವಣೆ ಮಾಡಿ ಅಂತ ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆಗಳಿದ್ದಾವೆ. ಒಟ್ನಲ್ಲಿ ಯಾವಾಗ ಹೈಕಮಾಂಡ್ನಿಂದ ದೆಹಲಿಗೆ ಬುಲಾವ್ ಬರುತ್ತೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಂತೂ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮೂವರು ನಾಯಕರು 30 ನಿಮಿಷ ಮಾತುಕತೆ ನಡೆಸಿದ್ದಾರೆ. ದೆಹಲಿಗೆ ವಾಪಸ್ ಆಗಲಿದ್ದಾರೆ ಸುರ್ಜೇವಾಲಾ ಅವರು. ಅದಕ್ಕೂ ಮೊದಲೇ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ನಿನ್ನೆ ನೀಟ್ ಪರೀಕ್ಷೆ ಪತ್ರಿಕೆ ಏನಿತ್ತು ಲೀಕ್ ಸಂಬಂಧಿಸಿ ಹೋರಾಟ ನಡೀತಾ ಇತ್ತು. ಈ ಒಂದು ಹೋರಾಟದಲ್ಲೂ ಕೂಡ ಸುರ್ಜೇವಾಲಾ ಅವರು ಭಾಗಿಯಾಗಿದ್ರು.